ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಇವತ್ತು ನಾವು ಕರಾವಳಿ ಸ್ಪೆಷಲ್ ಹುಳಿ ಮಜ್ಜಿಗೆ ದೋಸೆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಈ ದೋಸೆ ಸಾಫ್ಟ್ ಆಗಿರ್ತೈತ್ರಿ ಮತ್ತು ತಿನ್ನೋಕೆ ಕೂಡ ಟೇಸ್ಟಿ ಆಗಿರ್ತೈತ್ರಿ. ಈ ದೋಸೆ ಮಾಡಕ್ಕೆ ನಮ್ಗೆ ಯಾವುದೇ ಥರ ಬ್ಯಾಳಿನೇ ಬೇಕಾಗಿಲ್ರಿ, ಇನ್ನೂ ಬೇಕಾಗಿಲ್ರಿ, ಸೋಡಾ ಬೇಕಾಗಿಲ್ರಿ, ಮೊಸರು ಕೂಡ ಬೇಕಾಗಿಲ್ಲ ನೋಡ್ರಿ. ಬರೀ ಹುಳಿ ಮಜ್ಜಿಗೆ ಇತ್ತಂದ್ರೆ ಸಾಕ್ರಿ, ಸೂಪರ್ ಹೆಲ್ದಿ ಆಗಿರುವಂಥ ದೋಸೆ ರೆಡಿ ಮಾಡ್ಬೋದ್ರಿ. ಬರೀ ಇದು ಹೆಂಗೆ ಮಾಡೋದಂತ ನೋಡುಮಂತ್ರಿ. ಇಲ್ಲಿ ನೋಡ್ರಿ, 1 ಗ್ಲಾಸ್ ಅಷ್ಟು ರೇಷನ್ ಅಕ್ಕಿ ಹಾಕೊಂಡೇನ್ರಿ. ಅದರಂತೆನೆ 1 ಗ್ಲಾಸ್ ಅಷ್ಟು ಅವಲಕ್ಕಿ ಕೂಡ ಹಾಕೊಂಡೇನಿ ನೋಡ್ರಿ. ಸೇಮ್ ಮೆಜರ್ಮೆಂಟ್ ಫಾಲೋ ಮಾಡ್ರಿ. ಮತ್ತೆ ನೆಕ್ಸ್ಟ್ ಇದು ರೇಷನ್ ಅಕ್ಕಿ ಅಂದ್ರ ಸ್ವಲ್ಪ ಧೂಳದ್ ಇರ್ತೈತಲ್ರಿ, 1-2 ಸರ್ತಿ ಏನ್ ಮಾಡ್ಬೇಕ್ರಿ, ಸ್ವಚ್ಛಗೆ ಈ ತರ ತೊಳಿಬೇಕ್ರಿ. ನೆಕ್ಸ್ಟ್ ಏನ್ ಮಾಡೋಮ್ರಿ, ಇದಕ್ಕೆ ನಾನು 1 ಕಪ್ ಮೊಸರನ್ನ ಮಿಕ್ಸರ್ಗೆ ಹಾಕಿ ಈ ತರ ಮಾಡ್ಕೊಂಡ್ರೆ, ಅದು ಹುಳಿ ಮೊಸರೇ ಇರ್ಬೇಕ್ರಿ. ಇದನ್ನ ಈ ತರ ಮಜ್ಜಿಗೆ ಮಾಡಿ ಹಾಕೋಬೇಕಾಗತ್ರಿ. ಯಾವುದೇ ತರ ನೀರ್ ಗೀರ್ ಏನು ಹಾಕೋದಿಲ್ರಿ, ಓನ್ಲಿ ಈ ತರ ಹುಳಿ ಮಜ್ಜಿಗೆ ಹಾಕೊಂಡೆ ಇದನ್ನ ರೆಡಿ ಮಾಡ್ಕೋಬೇಕಾಗತ್ರಿ. ಇವಾಗ ಏನ್ ಮಾಡೋಮ್ರಿ, ಇದನ್ನ ನೆನ್ಸಿಡ್ಬೇಕ್ರಿ. ಏನಿಲ್ಲ ಅಂದ್ರ 8 ಅವರ್ ನೆನಿಬೇಕ್ರಿ, ಇಲ್ಲ 5 ಅವರ್ ಆದ್ರೂ ನೆನಿಲೇಬೇಕಾಗತ್ರಿ. ಇದು ಸಾಫ್ಟ್ ಆಗಿ ನೆಂದಕ್ರ ಮಾತ್ರ ನಮ್ಗ ದೋಸೆ ಅನ್ನೋ ಸಾಫ್ಟ್ನೆಸ್ ಇರ್ತೈತ್ರಿ. ಈಗ ನೋಡ್ತಾ ಇರ್ಬೋದ್ರಿ, 8 ಅವರ್ ಆಗನ್ನ ತೆಗ್ದಿನ್ರಿ, ಎಷ್ಟು ಸಾಫ್ಟ್ ಆಗಿ ಬಂದೈತ್ರಿ ಅಂತ ಹೇಳಿ. ನೋಡ್ರಿ, ಇವಾಗ ಇದನ್ನ ಏನ್ ಮಾಡೋಮ್ರಿ, ಮಿಕ್ಸಿ ಜಾರಿಗೊಳಗೆ ಹಾಕೊಂಡು ಸಾಫ್ಟ್ ಆಗಿ ಗ್ರೈಂಡ್ ಮಾಡ್ಕೋಬೇಕ್ರಿ. 1-2 ಸರ್ತಿ ಇದನ್ನ ಗ್ರೈಂಡ್ ಮಾಡ್ಬೇಕಾಗುತ್ತೆ, ಅಂದ್ರೆ ಮಿಕ್ಸಿ ಒಳಗ ರುಬ್ಬೇಕಾಗತ್ರಿ. ನೆಕ್ಸ್ಟ್ ಇದನ್ನ ಮಿಕ್ಸಿ ಒಳಗೆ ಹಾಕೊಳತೀನಿ ನೋಡ್ರಿ. ಇದನ್ನ ನೀವು ತರಿಯಾಗಿ ರುಬ್ಬಾರ್ದ್ರಿ, ಸಾಫ್ಟ್ ಆಗಿ ರುಬ್ಕೋಬೇಕ್ರಿ. ನೋಡ್ರಿ, ಇಲ್ಲಿ ನಾನು ರುಬ್ಕೊಂಡಿನ್ರಿ, ನೀವು ನೋಡ್ತಾ ಇರ್ಬೋದ್ರಿ ಎಷ್ಟು ಸಾಫ್ಟ್ ಆಗಿ ಬಂದೈತೆ ಅಂತ ಹೇಳಿ. ಇದೇ ತರ ಹಿಟ್ಟಿರ್ಬೇಕ್ರಿ. ನೆಕ್ಸ್ಟ್ ಏನ್ ಮಾಡೋಮ್ರಿ, ನಾವು ಒಂದ್ ಬೌಲ್ದಾಗ ಹಾಕೊಂಬಂತ್ರಿ. ಇದು ಕೂಡ ಹಿಟ್ಟು ಅಷ್ಟೇ ರೀ, ಓವರ್ ನೈಟ್ ನೆನ್ಸಿಡ್ಬೇಕಾಗತ್ರಿ ನಾವು. ನೀವು ನೋಡ್ತಾ ಇರ್ಬೋದ್ರಿ, ನಾನು ಯಾವುದೇ ತರ ಬ್ಯಾಳಿ ಹಾಕಿಲ್ರಿ, ಇನ್ನೂ ಹಾಕಿಲ್ರಿ, ಸೋಡಾ ಹಾಕಿಲ್ರಿ. ಬರೇ ಒಂದ್ ಅಕ್ಕಿ ಮತ್ತು ಅವಲಕ್ಕಿ ಇದ್ರೆ ಸಾಕು ನೋಡ್ರಿ. ಈಗ ನೋಡ್ತಾ ಇರ್ಬೋದ್ರಿ, ಹಿಟ್ಟು ನಾನು ಬೆಳಿಗ್ಗೆ ಮಾಡಕ್ ತೆಗ್ದಿನ್ರಿ, ಎಷ್ಟು ಸಾಫ್ಟ್ ಆಗಿ ಯಾವ ತರ ಉಬ್ಬಿ ಬಂದೈತೆ ಅಂತ ಹೇಳಿ. ಈಗ ನೆಕ್ಸ್ಟ್ ಏನ್ ಮಾಡೋಮ್ರಿ, ಒಂದ್ ಸರ್ತಿ ಇದನ್ನ ಮಿಕ್ಸ್ ಮಾಡ್ಕೊಂಡು ತೊಳುಮಂತ್ರಿ. ನೋಡ್ತಾ ಇರ್ಬೋದ್ರಿ ಎಷ್ಟು ಚಂದ ಉಬ್ಬೈತೆ ಅಂತ ಹೇಳಿ. ನೋಡ್ರಿ, ಈ ತರ ಇರ್ಬೇಕ್ರಿ ಹಿಟ್ಟು, ನೀವು ನೋಡ್ತಾ ಇರ್ಬೋದ್ರಿ. ನೆಕ್ಸ್ಟ್ ಏನ್ ಮಾಡೋಮ್ರಿ, ಇದನ್ನ ಮಿಕ್ಸ್ ಮಾಡಿ ತೊಳುಮಂತ್ರಿ. ಸಿಂಪಲ್ ಐತ್ರಿ, ಈಜಿ ಐತ್ರಿ, ಫಟಾಫಟ್ ಅಂತ ಮಾಡ್ಬೋದ್ರಿ. ಮತ್ತು ಮಕ್ಳಿಗೆ ಕೂಡ ಹೆಲ್ದಿ ಆಗಿರುವಂತ ರೆಸಿಪಿ ಐತಿ ನೋಡ್ರಿ. ನಮ್ಗೆ ಎಷ್ಟು ಬೇಕಲ್ರಿ ಅಷ್ಟೇ ಒಂದು ಬೌಲ್ದಾಗ ಸೈಡಿಗೆ ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳುಮಂತ್ರಿ. ಒಂದೇ ಸರ್ತಿ ಉಪ್ಪು ಹಾಕಿಟ್ಟಿವಂದ್ರೆ ಏನಾಗುತ್ತಂದ್ರ ಹುಳಿ ಬರ್ತೈತ್ರಿ. ನೀವು ಈ ತರ ಬೇಕಾದಷ್ಟು ಸೈಡಿಗೆ ತಗೊಂಡು ದೋಸೆ ಹಾಕೋದ್ರಿಂದ ಏನಾಗತ್ರಿ, 3-4 ದಿವಸ ಫ್ರೀಜಾಗ ಇಟ್ಕೊಂಡು ರೆಡಿ ಮಾಡ್ಕೋಬಹುದ್ರಿ. ಈಗ ಹಿಟ್ಟು ರೆಡಿ ಆಗೈತಿ, ನಾ ಚಟ್ನಿ ಮಾಡಿ ತೋರಿಸ್ತೀನಿ ನೋಡ್ರಿ. ಚಟ್ನಿಗೆ ಒಂದು ಕಡಾಯಿದಾಗ ಎಣ್ಣೆ ಹಾಕೊಂಡೇನ್ರಿ. ಒಂದ್ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ, ಕಡಲೆಬೇಳೆ ಹಾಕೊಂಡೇನ್ರಿ. ಇವು ಲೈಟ್ ಕೆಂಪಾಗನ್ನ ಸಣ್ಣದಾಗ ಕಟ್ ಮಾಡಿರುವಂತ ಉಳ್ಳಾಗಡ್ಡಿ ಹಾಕೊಂಡೇನ್ರಿ. ಅದ್ರ ಜೊತೆಗೆ ಟಮಾಟಿ ಕೂಡ ಹಾಕೊಂಡೇನಿ ನೋಡ್ರಿ. ನೆಕ್ಸ್ಟ್ ಒಣಮೆಣಸಿನ್ಕಾಯಿ 4 ಬೆಳ್ಳುಳ್ಳಿ ಸ್ವಲ್ಪ ಹಾಕೊಂಡೇನ್ರಿ. ಇದನ್ನ ಹಾಕೊಂಡು 1-2 ರೌಂಡ್ ಮಿಕ್ಸ್ ಮಾಡ್ಕೊಳಮಂತ್ರಿ. ಜಸ್ಟ್ ಸಾಫ್ಟ್ ಆಗುತ್ತಾನ ಅಷ್ಟೇ ರೀ. ಇದು ಸಾಫ್ಟ್ ಆಗೈತ್ರಿ. ಇವಾಗ ನಾವು ಒಂದು ಪ್ಲೇಟ್ದಾಗ ತೆಗೆದು ಇಟ್ಕೊಳಮಂತ್ರಿ. ಇದು ಕೋಲ್ಡ್ ಆಗನ ನಾವೇನ್ ಮಾಡೋಮ್ರಿ, ಮಿಕ್ಸಿ ಜಾರಿ ಒಳಗೆ ಹಾಕೊಂಡು ಇದನ್ನ ರುಬ್ಕೋಬೇಕಾಗತ್ರಿ. ಈ ಚಟ್ನಿಗಾದ್ರು ನಾವು ತೆಂಗಿನಕಾಯಿನೇ ಹಾಕಿಲ್ರಿ, ಜಸ್ಟ್ ಉಳ್ಳಾಗಡ್ಡಿ ಟೊಮಾಟೊ ಹಾಕೊಂಡು ಮಾಡೇವ್ರಿ ನೋಡ್ರಿ. ಈಗ ಚಟ್ನಿ ರೆಡಿ ಆಗೈತ್ರಿ, ದೋಸೆ ಹಾಕೊಂಬಂತ್ರಿ. ದೋಸೆಗೆ ತವಾ ಕೂಡ ಕಾದೈತಿ ನೋಡ್ರಿ. ಇಲ್ಲಿ ತವನ್ ಸ್ವಲ್ಪ ಒರ್ಸ್ಕೊಂಡು ದೋಸೆ ಹಿಟ್ಟು ಈ ತರ ಹಾಕೊಂಡು ನಿಧಾನವಾಗಿ ಒಂದೇ ಡೈರೆಕ್ಷನ್ದಾಗ ಈ ತರ ತಿರುಗ್ಬೇಕು ನೋಡ್ರಿ. ನೆಕ್ಸ್ಟ್ ಸೈಡ್ ಎಲ್ಲ ಎಣ್ಣೆ ಹಾಕೋಬೇಕ್ರಿ. ದೋಸೆ ಅನ್ನೋದು ಜಲ್ದಿ ತವಾ ಕಂಟ್ಲಾರ್ದೆ ಹೇಳತ್ರಿ. ಇದನ್ನ ಏನ್ ಮಾಡ್ಬೇಕ್ರಿ, 2 ಸೈಡ್ ಚಂದಕ್ಕೆ ಬೇಯಿಸ್ಕೋಬೇಕಾಗತ್ರಿ. ನೀವು ನೋಡ್ತಾ ಇರ್ಬೋದ್ರಿ, ಕಲರ್ ಕೂಡ ಎಷ್ಟು ಮಸ್ತಾಗಿ ಬಂದೈತೆ ಅಂತ ಹೇಳಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ಮರಿಲಾರ್ದೆ ಲೈಕ್ ಮಾಡ್ರಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಇಷ್ಟ ಆದ್ರೆ ಈ ರೆಸಿಪಿನ ಒಂದ್ಸರ್ತಿ ಟ್ರೈ ಮಾಡಿ ನೋಡ್ರಿ. ಹೆಲ್ದಿ ರೆಸಿಪಿ ಐತೆ ಅಂತಾನೆ ಹೇಳ್ಬೋದು ನೋಡ್ರಿ. ಮರಿಲಾರ್ದೆ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ.